ಅರಮನೆ ನಗರಿ ಮೈಸೂರು ಸ್ವಚ್ಛ ನಗರಿಯನ್ನು ಬಿರುದು ಪಡೆದುಕೊಂಡಿತ್ತು. ಆದರೆ ಊಟಿಗೆ ಹೋಗೋ ದಾರಿಯಲ್ಲಿ ಬಿದ್ದಿದ್ದ ಕಸದ ರಾಶಿ ಎಲ್ಲರನ್ನ ಕಂಗೆಡಿಸಿತ್ತು. 30 ವರ್ಷದ ಬಳಿಕ ಗಾರ್ಬೇಜ್ ಸಮಸ್ಯೆಗೆ ಮುಕ್ತಿ ಸಿಕ್ತಿದೆ. ಮೈಸೂರಲ್ಲಿ ಗಾರ್ಬೇಜ್ ಕಿರಿಕಿರಿಗೆ ಮುಕ್ತಿ. 7 ಲಕ್ಷ ಟನ್ ಕಸ ವಿಲೇವಾರಿ ವಿಂಗಡಣೆ. ಸಾಂಸ್ಕೃತಿಕ ನಗರಿ ಮೈಸೂರು ದೇಶದ ಸ್ವಚ್ಛ ನಗರಿಗಳ ಪಟ್ಟಿಯಲ್ಲಿ ಒಂದು. ಆದರೆ ವಿದ್ಯಾರಣ್ಯಪುರಂನಲ್ಲಿರೋ ತ್ಯಾಜ್ಯ ಘಟಕ 20 ರಿಂದ 30 ವರ್ಷಗಳಿಂದ ಕಳಂಕ ತಂದಿಟ್ಟಿತ್ತು. ಸ್ಥಳೀಯರಿಗೆ ನರಕವಾಗಿತ್ತು. 7 ಲಕ್ಷ ಟನ್ ಕಸ ವಿಲೇವಾರಿಯಾಗದೆ ಕುಳಿಯುತ್ತಿತ್ತು. ಇದೀಗ ಕಸ ವಿಲೇವಾರಿ ಕಾರ್ಯ ಆರಂಭವಾಗಿದೆ. ವಿದ್ಯಾರಣ್ಯಪುರಂ, ಜೆಪಿ ನಗರ, ಗುಂಡೂರಾವ್ ನಗರ, ಬಂಡಿಪಾಳ್ಯ ನಿವಾಸಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಚಾಮುಂಡಿಪುರಮು, ವಿದ್ಯಾರಣ್ಯಪುರಮು, ಜೆಪಿ ನಗರ ಇದರ ತುಂಬ ಜನಗಳು ಭಾಳ ತೊಂದರೆ. ಮಳೆ ಬಂದರೆ ಆಗಿರ್ಬೋದು, ಜೋರಾಗಿ ಗಾಳಿ ಬೀಸಿದ್ರೆ ಸ್ಮೆಲ್ಲು, ಎಷ್ಟೋ ಜನ ಇದಕ್ಕೋಸ್ಕರ ಮನೆಗಳೆಲ್ಲ ಖಾಲಿ ಮಾಡ್ಕೊ ಹೋಗ್ತಾ ಇದ್ರು. ಭಾಳ ತೊಂದರೆ ಆಗ್ತಿತ್ತು. ಇದ್ರ ಹೋರಾಟ ನಾವು ಪ್ರತಾಪ್ ಸಿಂಹ ಅವ್ರಿಗೆ ಮತ್ತು ಉಸ್ತುವಾರಿ ಆಗಿದ್ದಾಗ ನಾವು ವಿ ಸೋಮಣ್ಣವ್ರಿಗೆ ಇದ್ರ ಗಮನಕ್ಕೆ ತಗೊಬಂದು ಒಂದು ಮನವಿ ಮಾಡಿದಾಗ ಅವ್ರು ಬಂದು ಇದ್ರ ಬಗ್ಗೆ ನಾವು ಮಾಡ್ತೀವಿ ಅಂತ ಭಾಳ ಭರವಸೆ ಕೊಟ್ಟಿದ್ರು. ಇವತ್ತು ಅದ್ರ ಬಗ್ಗೆ ಕ್ರಮ ಕೈಗೊಂಡು ಇವಾಗ ನಾವು ಖಾಲಿ ಮಾಡ್ತಾ ಇದ್ದಾರೆ ಸುಯಸ್ ಫಾರಮ್ನ. ಇದು ನಮಗೆ ಭಾಳ ಸಂತೋಷ ಆಗುತ್ತೆ. ಸೂರತ್ ಮೂಲದ ಪಟೇಲ್ ಸಂಸ್ಥೆ 2 ಯಂತ್ರಗಳ ಮೂಲಕ ಕಸ ವಿಂಗಡಣೆ ಮತ್ತು ವಿಲೇವಾರಿ ಕೆಲಸ ಮಾಡ್ತಿದೆ. ಪ್ರತಿದಿನ 20ಕ್ಕೂ ಹೆಚ್ಚು ಸಿಬ್ಬಂದಿ 10 ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಪ್ಲಾಸ್ಟಿಕ್, ಗೊಬ್ಬರ ಹಾಗೂ ಕಲ್ಲುಗಳನ್ನಾಗಿ ಬೇರ್ಪಡಿಸಲಾಗ್ತಿದೆ. 3 ರಿಂದ 4 ಎಕರೆ ಜಾಗನ ನಾವು ಆಗಲಿ ತಗೊಂಡಿದ್ದೀವಿ ನಮ್ಮ ವಶಕ್ಕೆ. ಅಷ್ಟು ಕಸದ ಜಾಗನ ಮಿಕ್ಕಿದ್ದು ಸಹ ಅವರಿಗೆ ಜನವರಿ 2025ವರೆಗೂ ಅವಕಾಶ ಇದೆ. 2 ಮಿಷಿನ್ ಇಟ್ಕೊಂಡು ಭಾಳ ವೇಗವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ನೆಕ್ಸ್ಟು ಆಗಸ್ಟ್ ಸೆಪ್ಟೆಂಬರ್ವರೆಗೆ ಕೆಲಸ ಮುಗಿದೋಗುತ್ತೆ. ಅದು ಈ ಕಸದ ರಾಶಿ ಊಟಿ ಮೈಸೂರು ಹೆದ್ದಾರಿ ಪಕ್ಕದಲ್ಲೇ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರೋ ಪ್ರವಾಸಿಗರಿಗೂ ಕಿರಿಕಿರಿ ತಂದಿಟ್ಟಿತ್ತು. ಇದೀಗ ಕಸ ವಿಲೇವಾರಿ ಆಗ್ತಿದ್ದು 12 ವರ್ಷಗಳಲ್ಲಿ ಸ್ಥಳದ ಚಿತ್ರಣವೇ ಚೇಂಜ್ ಆಗಲಿದೆ. ದಿಲೀಪ್ ಚೌಡಳ್ಳಿ, ಟಿವಿ9 ಮೈಸೂರು.